ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಬಂದು ಸಂಡೇ, ನಿಮಗೆ ಗೊತ್ತು ಫ್ರೆಂಡ್ಸ್. ಇವತ್ತು ಸಂಡೇ ನಂದು ಏನೆಲ್ಲ ಆಯಿತು ಅಂತ ನಿಮಗೆ ಹೇಳಕ್ಕೆ ಬಂದೀನಿ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನನಗೆ ಫ್ರೆಂಡ್ಸ್ ನೋಡಿ, ಯಾರೇ ಆದ್ರೂ ಅಷ್ಟೇ, ನಾವು ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ನೋಡಿ, ಗ್ಯಾಸ್ಟ್ರಿಕ್ ಅಂತೂ ಖಂಡಿತ ಆಗೇ ಆಗುತ್ತೆ. ಅದೇ ರೀತಿ ನನಗೂ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಆಗಿ ನನಗೆ ಈ ಜಾಗ ಮತ್ತು ಸೈಡಲ್ಲಿ ನೋವು ಬರ್ತಾಯಿತ್ತು. ಅದಕ್ಕೆ ನಾನಿವತ್ತು ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗೈತೆ. ಇದು ಸಂಡೇಲಾಗಿರುತ್ತೆ, ಸಂಡೇ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಮಿನಿಲಾಗಿ ಮಾಡಿ ನನಗೊಂದೊಂದ್ಸಲ ಅದೇ ನೆನಪಿಗೆ ಬಂದುಬಿಡುತ್ತೆ ಫ್ರೆಂಡ್ಸ್. ಏನಿಲ್ಲ, ಹಂಗಾಗಿ ಫ್ರೆಂಡ್ಸ್ ಏನಾಯಿತು, ನಾನು ಇವತ್ತು ಎದ್ದಿದ್ದೆ ಎಷ್ಟು, ಒಂದು 10 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಹೆಂಗೂ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು 10 o'clock ಎದ್ದಿದ್ದೀನಿ. ಆಮೇಲೆ ನನ್ನ ಮಗಳು ಹೋಟ್ಲಿಂದ ನಾಷ್ಟ ತಂದು, ಅದಕ್ಕೋಸ್ಕರ ನಾನು ಇವತ್ತು ಯಾವ ವೀಡಿಯೋನೂ ಹಾಕಿಲ್ಲ. ಮತ್ತು ಜ್ಯೂಸು ಏನೂ ನಾನು ಕುಡಿಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನಗಾಗಲೇ ಇಲ್ಲ ಮೈಗೆ. ಯಾಕಂದರೆ ಅದು ಸೈಡೆಲ್ಲ ನೋವು ಬರ್ತಾಯಿತ್ತು. ಇದು ಸಾಯಂಕಾಲ ನಾನು ಮಾಡ್ತಾಯಿರೋ ವೀಡಿಯೋ ಸಂಡೇ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ನಾವು ಯಾವಾಗಲೇ ಆಗಲಿ ಟೈಮಿಗೆ ತಿನ್ನಬೇಕು ಅಂತ ಹೇಳ್ತೀವಿ. ಒಂದೊಂದು ಟೈಮ್ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟೇ ತಿಂದ್ರೂ ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಬಂದು ನನಗೆ ಗಿಫ್ಟ್ ಬಂದು ಸ್ಯಾರಿನೇ ಇದೂ. ಇನ್ನು ಫ್ರೆಂಡ್ಸ್, ಈ ವಾಚು ಒಂದು 10-15 ಇಯರ್ಸ್ ಆಯ್ತು, ನಮ್ಮ ಅಮ್ಮ ಕೊಡಿಸಿದ್ರು ಅವಾಗ. ಅದು ನೆನ್ನೆ ನಾನು ಸ್ವಲ್ಪ ಶೆಲ್ಲ ಹಾಕ್ಸೋಕ್ಕೆ ಅಂತ ಎತ್ತಿಕ್ಕಿದ್ದೆ. ಇವತ್ತು ಹಾಕಿಸ್ಕೊಂಬಂದೆ. ಇವತ್ತೊಂದು 3 ವಾಚು, ಇನ್ನೊಂದು ಕ್ರಿಸ್ಮಸ್ ಗಿಫ್ಟ್ದಿತ್ತು ಫ್ರೆಂಡ್ಸ್. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಸಿ, ಇದು 150 ಒಂದು ಶೆಲ್ ಹಾಕಿಸ್ಕೊಂಡು ಬಂದೆ. ಇನ್ನೊಂದು ಸ್ವಲ್ಪ ಲಾಕ್ ಹೋಗಿತ್ತು, ಅದು ಹಾಕಿಸ್ಕೊಂಡು ಎಲ್ಲನೂ ರೆಡಿ ಮಾಡಿಸ್ಕೊಂಡು ಬಂದೆ. ಆಮೇಲೆ ಎದ್ದ ಮೇಲೇ ಫ್ರೆಂಡ್ಸ್ ನಾನು ಎಲ್ಲನೂ ಮಾಡಿದ್ದು. ಆಮೇಲೆ ಫ್ರೆಂಡ್ಸ್ ಇಡ್ಲಿ ತಗೊಂಡು ಬಂದಿದ್ದು ನನ್ನ ಮಗಳು. ಇಡ್ಲಿ ವಡೆ ತಂದಿದ್ದು, ನಾನು ವಡೆ ತಿನ್ನಲಿಲ್ಲ. ಇಡ್ಲಿ ತಿಂದ್ಬಿಟ್ಟು ಫ್ರೆಂಡ್ಸ್, ಇಲ್ಲೇ ನಮ್ಮ ಮನೆ ಹತ್ರ ಒಂದು ದೊಡ್ಡದು ಹಾಸ್ಪಿಟ್ಲಿದೆ, ಅಲ್ಲಿಗೆ ಹೋದೆ. ಅಲ್ಲೋದ್ರೆ ಅವರು ಟೈಮಿಗೆ ತಿನ್ನಬೇಕಮ್ಮ, ನಿಮ್ಗೆ ಯಾವಾಗಾದರೂ ಈ ಥರ ಆಗಿತ್ತಾ ಅಂದರೆ, ಇಲ್ಲ ಸರ್, ಈಗ ಒಂದು ವೀಕಲ್ಲಿ 2 ಟೈಮ್ ಈ ಥರ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಅಲ್ಲಿ ಹೋದರೆ ಬರೀ ಎಕ್ಸ್ರೇ ಮಾತ್ರ ಮಾಡಿದ್ರು. ಎಕ್ಸ್ರೇ ಮಾಡಿ 1000 ಆಯ್ತು ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಎಕ್ಸ್ರೇ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಅವರು. ನೀವು ಈ ಥರ ನೀರು ಚೆನ್ನಾಗಿ ಕುಡಿಬೇಕು, ನೀವು ಜ್ಯೂಸ್ ಎಲ್ಲ ಅವರು ನನ್ನ ವೀಡಿಯೋ ನೋಡ್ತಾರೆ ಫ್ರೆಂಡ್ಸ್. ಅವರು ನಮಗೆ ಫ್ಯಾಮಿಲಿ ಡಾಕ್ಟರ್ ಥರ. ಯಾಕೆ ಅಂದರೆ ಒಂದು 10-15 ವರ್ಷದಿಂದ ನಾವು ಇಲ್ಲೇ ಮಂಜುಶ್ರೀ ಅಂತ ದೊಡ್ಡ ಹಾಸ್ಪಿಟ್ಲಿದೆ, ಅಲ್ಲೇ ತೋರಿಸೋದು. ಏನಾರು ಇದ್ರೆ ನಮ್ಮ ಮನೆಗೆ 2 ಸೆಕೆಂಡು ಆಗೋಲ್ಲ ಫ್ರೆಂಡ್ಸ್. ಫಸ್ಟು 200 ಇತ್ತು, ಇವಾಗ 300 ಮಾಡಿದ್ದಾರೆ ಅಷ್ಟೇ ಚಾರ್ಜು. ಆಮೇಲೆ ಮಾತ್ರೆ ಎಲ್ಲ ತಗೊಂಡು ಬಂದೆ ಫ್ರೆಂಡ್ಸ್. ಮಧ್ಯಾಹ್ನ ನಾನೇ ರೈಸ್ಗಿಟ್ಟು, ಇನ್ನು ಸಾಂಬಾರು ಏನು ಮಾಡೋದಪ್ಪ ಅಂದ್ಬಿಟ್ಟು ನಾನು ಮತ್ತೆ ರೈಸ್ಗಿಟ್ಟು ಮಲ್ಕೊಂಡೆ. ನನ್ನ ಮಗಳಿಗೆ ಹೇಳ್ಕೊಟ್ಟೆ ರಸಮ್ ಮಾಡೋದು ಯಾವ ಥರ ಅಂತ. ತುಂಬ ಚೆನ್ನಾಗಿ ಮಾಡಿದ್ಲು ರಸಮ್ನ. ಊಟ ಮಾಡಿ ಆಮೇಲೆ ಫ್ರೆಂಡ್ಸ್ ಒಂದು 4 ಗಂಟೆ 5 ಗಂಟೆ ತನಕ ಮಲಗಿದೆ. ಮತ್ತು ಇದು ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ, ನಾವು ಮೈಗೆ ಒಂದು, ಈಗ ಬೇಸಿಗೆ ಕಾಲ ಬಿಸಿಲು ಕಾಲ ಬಂದಾಗ ನಾವು ಒಂದು ಏನಪ್ಪ ಅಂದರೆ ಒಂದು ವೀಕ್ಲಿ ಇಲ್ಲ ಒಂದು 15 ಡೇಸ್ಗಾದರೂ ಆಯಿಲ್ ಸ್ನಾನ ಮಾಡಿದ್ರೆ ಮೈಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಚರ್ಮಕ್ಕೂ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಯಾವಾಗಲೂ ನಮಗೆ ಹೇಳ್ತಾಯಿದ್ರು. ಆಮೇಲೆ ಫ್ರೆಂಡ್ಸ್ ನಾನಿವತ್ತು ಅದಕ್ಕೆ ಹೆಂಗೂ ಮನೇಲಿದ್ದೆ, ಬೆಳಗ್ಗೆಯಿಂದ ಬರೀ ರೆಸ್ಟೇ ಮಾಡಿದ್ದೀನಿ. ಮಿಷನಿಗೆ ಬಟ್ಟೆ ಹಾಕಿದೆ, ಅವಳೇ ಒಣಗಾಕಿದ್ಲು. ಆಮೇಲೆ ಫ್ರೆಂಡ್ಸ್ ನಾನು ಹರಳೆಣ್ಣೆ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ಹರಳೆಣ್ಣೆ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನೀವು ಕೊಬ್ಬರಿ ಎಣ್ಣೆನೂ ಹಚ್ಕೊಂಡು ಆರಾಮಾಗಿ ಮೈಗೆ ಸ್ನಾನ ಮಾಡ್ಬೋದು. ಅದರಲ್ಲೂ ಇದು ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗಿದೆ. ನಾನು ಫ್ರೆಂಡ್ಸ್ ಸ್ವಲ್ಪ ಹರಳೆಣ್ಣೆ ಸ್ವಲ್ಪ ಇದು ಮಿಕ್ಸ್ ಮಾಡಿ 4 o'clock ಒಂದು 4:30 ಕಡೆ ಆವಾಗ ಫುಲ್ ಮೈಗೆಲ್ಲ ಆಯಿಲ್ ಹಾಕ್ಕೊಂಡು, ನೀವೇನಿಲ್ಲ ಫ್ರೆಂಡ್ಸ್, ಲೇಡೀಸ್ ಆದರೆ ಒಂದು 10-15 ಮಿನಿಟು ಬಾತ್ರೂಮಲ್ಲೇ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಜೆಂಟ್ಸ್ ಆದರೆ ಆಚೆಲೆಲ್ಲ ಓಡಾಡ್ತಾರೆ ಅವರು, ನೀವು ಒಳಗಡೆನೇ ಕ್ಲೀನಾಗಿ ಹಚ್ಕೊಂಡು, ನಾನು ಅದೇ ಥರ ಮಾಡೋದು ಫ್ರೆಂಡ್ಸ್. ಆಮೇಲೆ ನೀವೇನು ಮಾಡಿ ಅಂದರೆ, ಸೀಗೆ ಪುಡಿ ಇದ್ದರೆ ಸೀಗೆ ಪುಡಿ, ಕಡಲೆ ಹಿಟ್ಟು ಈಗ ಫ್ರೆಂಡ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಯಾವುದೂ ಇಲ್ಲ ಅನ್ನೋ ಹಾಗಿಲ್ಲ. ಕಡಲೆ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಕಲಸಿ ಇಟ್ಬಿಟ್ಟು 2 ಸಲ ಕಡಲೆ ಹಿಟ್ಟಲ್ಲಿ ಉಜ್ಜಿ ಮೈನ, ಆಮೇಲೆ 3ನೇ ಸಲ ಸೋಪಲ್ಲಿ ಉಜ್ಜಿ, ತುಂಬ ಚೆನ್ನಾಗಿ ಜಿಡ್ಡು ಹೋಗುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಸಂದಿನಲ್ಲಿ ನಮಗೆ ತೊಡೆ ಸಂದಿ, ಕೈ ಸಂದಿ ಅಲ್ಲೆಲ್ಲ ನೋಡ್ಕೊಂಡು ಉಜ್ಕೊಳ್ಳಿ. ಯಾಕೆ ಗೊತ್ತಾ, ಅದು ಜಿಡ್ಡು ಹೋಗಲಿಲ್ಲ ಅಂದರೆ ನಿಮಗೆ ಶೀತ ಆಗುತ್ತೆ. ಇನ್ನೊಂದು ಫ್ರೆಂಡ್ಸ್, ನೀವು ಎಣ್ಣೆ ಸ್ನಾನ ಮಾಡ್ಕೊಂಡಾಗ ಔಟ್ಸೈಡ್ ಎಲ್ಲೂ ಓಡಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಒಬ್ಬೊಬ್ಬರಿಗೆ ದೃಷ್ಟಿ ಥರ ಆಗುತ್ತೆ, ಹಸಿ ಮೈ ಥರ ಆಗುತ್ತೆ. ನೀವು ಹಾಕ್ಕೊಂಡ್ರೆ ಬೆಳಗ್ಗೆ ಹಾಕ್ಕೊಂಡ್ರೆ ಮನೇಲೇ ಇರಿ, ಇಲ್ಲಾಂದರೆ ಈವ್ನಿಂಗ್ ಹಾಕ್ಕೊಂಡು ಮಲ್ಕೊಳ್ಳಿ ಫ್ರೆಂಡ್ಸ್. ನಾನು ಈವ್ನಿಂಗೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್. ಅದೊಂಥರ ನನಗೆ ಮೈಂಡೆಲ್ಲ ಫ್ರೆಶ್ ಆಗೋಯ್ತು, ಹುಷಾರಿತ್ತು. ಆಮೇಲೆ ಫ್ರೆಂಡ್ಸ್ ವಾಚ್ ರೆಡಿ ಮಾಡ್ಸೋಕೆ ಹೋದ್ನಲ್ಲ, ಅಲ್ಲೇ ಅವರು ಮುಸ್ಲಿಮ್ಸ್ ಅವರು, ಸರ್ ನಿಮ್ಮದು ಫಾಸ್ಟಿಂಗ್ ಅಲ್ವಾ ಅಂತ ಕೇಳಿದೆ. ಹೌದು ಮೇಡಮ್, ನೀವು ಬಂದೇ ಇಲ್ವಲ್ಲ ಅಂದರೆ, ಇಲ್ಲ ಸರ್ ಈ ಥರ ಹಿಂಗೆ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಯಾಕೆ ಮೇಡಮ್ ಒಂಥರ ಇದ್ದೀರ ಅಂದ್ರೆ, ಸರ್ ಈ ಥರ ಏನು ಮಾಡಬೇಡಿ, ನೀವು ಹಾಸ್ಪಿಟ್ಲಿಗೆ ತೋರಿಸ್ಲೇಬಾರ್ದಿತ್ತು, ನೀವು ಇದು ಪುದೀನ ಸೊಪ್ಪು ಬರುತ್ತಲ್ಲ ಫ್ರೆಂಡ್ಸ್, ಪುದೀನ ಮತ್ತು ಲೆಮನ್ ನಿಂಟ್ಕೊಂಡು ಕುಡೀರಿ ಒಂದು 2 ಟೈಮ್ ಅಂದರು. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿನ್ನೆ 2 ಟೈಮ್ ಕುಡಿದೆ, ಇವಾಗ ಬೆಳಗ್ಗೆ ಟೈಮು ಫ್ರೆಂಡ್ಸ್ ನಾನು ಬಿಸಿನೀರು ಮತ್ತು ಲೆಮನ್ ಕುಡಿತಾ ಇದ್ದೆ. ಈಗ ಅದ್ರ ಬದಲು ಫ್ರೆಂಡ್ಸ್ ಬಿಸಿನೀರಿಗೆ, ಇದು ತಣ್ಣೀರಿಗೆ ಲೆಮನ್ನು ಅರ್ಧ ಸ್ವಲ್ಪ ಪುದೀನ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟೆ ಫ್ರೆಂಡ್ಸ್. ಅದೊಂಥರ ಚೆನ್ನಾಗಿತ್ತು ನೆನ್ನೆಯಿಂದ. ಇನ್ನು ಈ ಜ್ಯೂಸು ನಾನು ಆಮೇಲೆ ಕುಡಿತೀನಿ, ಮಾಮೂಲಿ ಬೀಟ್ರೋಟ್ ಜ್ಯೂಸು. ಈಗ ನೆನ್ನೆಯಿಂದ ಅಂದ್ಕೊಂಡಿದ್ದೀನಿ ಒಂದು 15 ಡೇಸ್ ಕುಡಿಯೋಣ ನೋಡೋಣ ಅಂತ. ಇನ್ನು ಹಂಗೆ ಫ್ರೆಂಡ್ಸ್ ಆಮೇಲೆ 7 o'clock ಹೋಗಿ ನಾನು ಸ್ವಲ್ಪ
ಮಾಲ್ಗೆ ಹೋಗಿದೆ, ಅಲ್ಲಿ ಚಿಕ್ಕ ಚಿಕ್ಕದು ಏನೇನೋ ತಗೊಂಡು ಬಂದೀನಿ, ಅದನ್ನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಅಷ್ಟಾಯಿತು. ಆಮೇಲೆ ಈರುಳ್ಳಿ ತಗೊಂಡು ಬಂದೆ ಒಂದು 5 kg, 100 ರೂಪಾಯಿಗೆ 5 kg ಇತ್ತು. ಆಮೇಲೆ ಬಂದುಬಿಟ್ಟು ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಮಾಡಿ ರೊಟ್ಟಿ ಎಲ್ಲ ಮಾಡಿ ರೆಡಿ ಮಾಡಿದೆ. ಅದನ್ನು ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ ಫ್ರೆಂಡ್ಸ್ ನಾನೇ ಫ್ಯಾನ್ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ಬೆವರು, ಅದಕ್ಕೋಸ್ಕರ ಈ ಥರ ಅನ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇನ್ನು ಫ್ರೆಂಡ್ಸ್ ಈ ವಾಚು ನಾವಂತೂ ಮರೆಯೋ ಹಾಗೆ ಇಲ್ಲ. ನಮ್ಮಮ್ಮ ಟೀಚರಾಗಿ ಕೆಲಸ ಮಾಡುವಾಗ ನೋಡಿ ಫ್ರೆಂಡ್ಸ್, ನನಗೆ ನಮ್ಮ ಸಿಸ್ಟರ್ಗೆ ಇಬ್ರಿಗೂ ಒಂದೊಂದು ಕೊಡಿಸಿದ್ರು. ಇದು ಹಾಗೆ ಇಟ್ಟಿದೆ, ನೆನ್ನೆ ನೋಡೋಣ ಅಂತ ತಗೊಂಡೋಗಿತ್ತು ಅವರು. ಮೇಡಮ್ ಈ ಥರ ವಾಚಿಗೆ ಬರೋಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಚೈನ್ ಇದೆಲ್ಲನೂ ಫ್ರೆಂಡ್ಸ್ ವಾಶ್ ಮಾಡಿ ಅವರು ಒಂದು ಶೆಲ್ ಹಾಕಿ ಕೊಟ್ಟರು. ನಮ್ಮ ತಾಯಿ ನಮಗೆ ಯಾವಾಗ ಕೆಲಸ ಮಾಡುವಾಗ ಕೊಡಿಸಿದ್ರು ಫ್ರೆಂಡ್ಸ್. ಅವ್ರಿಗೀಗ ಆಲ್ರೆಡಿ ಕೆಲಸ ರಿಟೈರ್ಡ್ ಆಗಿದೆ. ಹಂಗಾಗಿ ಇನ್ನು ಫ್ರೆಂಡ್ಸ್ ನೋಡಿ ಸ್ಲೀವ್ ಈ ಥರ ಹೊಲಿಸಿದ್ದೀನಿ ಈ ಸ್ಯಾರಿಗೆ. ಬನ್ನಿ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಎಲ್ಲೇ ಹೋದ್ರೂ ಪರ್ಮನೆಂಟಾಗಿ ಇದನ್ನೇ ಹಾಕಬೇಕು ಅಂತ ನೋಡಲ್ಲ ಫ್ರೆಂಡ್ಸ್. ಇದು ಬಂದು ಆರೆಂಜ್ದು ಒಂದು ಸೋಪು, ನನಗೆ ಮಾಲಲ್ಲಿ ಚೆನ್ನಾಗಿ ಕಾಣಿಸು, ಆದರೆ ಫ್ರೆಂಡ್ಸ್ ಘಮ ಘಮ ಅಂತ ಇದೆ. ಇದನ್ನೊಂದು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇನ್ನು ಇದೊಂದು ನಂದು ಕಣ್ಣಿಗೆ ಹಚ್ಕೊಳ್ಳೋದು ಐಕಾನಿಕ್ ಕಾಜಲ್ ಒಂದು ನನಗೆ ಬೇಕಿತ್ತು ಫ್ರೆಂಡ್ಸ್. ಹಂಗಾಗಿ ಅಲ್ಲಿಗೆ ಹೋಗಿದ್ನಲ್ಲ, ಹಾಗೆ ಇದು ಪೆನ್ಸಿಲ್ ಥರ ಹಚ್ಕೊಳ್ಳೋದು ತಂದಿದ್ದೀನಿ. ಲಿಕ್ವಿಡೇ ನಾನು ಜಾಸ್ತಿ ಯೂಸ್ ಮಾಡೋದು, ಅದು ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್ ನೋಡಿ ಇದು ನಾನು ಚಿಕ್ಕದೇ ಒಂದು 28 ರೂಪಾಯಿ, ಒಂದು 20 ರೂಪಾಯಿ. ಯಾಕೆಂದರೆ ಫ್ರೆಂಡ್ಸ್ ನಾನು ಯಾವಾಗಲೂ ಸ್ಮಾಲ್ ತರೋದು, ಯಾಕೆಂದರೆ ನಾವು ಕಾಫಿ ಕುಡಿಯೋ ಕಪ್ಪು ಚಿಕ್ಕದೇ ಇರುತ್ತಲ್ಲ, ಅದಕ್ಕೋಸ್ಕರ ಇದೆರಡು ತಗೊಂಡು ಬಂದೆ ಇವತ್ತು. ಆಮೇಲೆ ಫ್ರೆಂಡ್ಸ್ ನಾನೊಂದು ಇದು ಮಯೂರ್ ಬ್ರಷ್ ಇದೊಂದು ತಗೊಂಡು ಬಂದೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಉದ್ದ ಇರುತ್ತಲ್ಲ ಅದನ್ನು ತಗೊಂಡು ಬಂದೆ. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ನನ್ನ ಮಗಳೇ ಯೂಸ್ ಮಾಡ್ತಿದ್ಲು, ಇರಲಿ ಅಂತ ಒಂದು ತಗೊಂಡು ಬಂದೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನನಗೆ ಕಂಡೀಷನರ್ ಖಾಲಿ ಆಗಿತ್ತು. ನಾನು ಏರ್ ಡ್ರೈ ಆಗ್ತೀನಲ್ಲ ಅದರಲ್ಲೇ ಪಾಕೆಟ್ ಬರುತ್ತೆ. ಫಸ್ಟ್ ಒಂದು ಸಲ ನಾವು ಕೆಲಸ ಮಾಡೋ ಜಾಗದಲ್ಲಿ ತಗೊಂಡು ಬಂದಿದ್ದೆ, ಅದು ಖಾಲಿ ಆಗಿತ್ತು. ಈಗ ಕಂಡೀಷನರ್ ಡವ್ ಅಂತ ಇದೊಂದು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. 150 ರೂಪಾಯಿ 120 ರೂಪಾಯಿ ಏನೋ ಇರಬೇಕು. ಕಂಡೀಷನರ್ ಕೂದಲಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಇದು ಈ ಬಾಟ್ಲು ಬಂದು ಪ್ಯಾಡ್ ಹಾಕೋದು, ನಿಮಗೆ ಗೊತ್ತಲ್ಲ, ತಗೊಂಡು ಬಂದೆ. ಆದರೆ ಫ್ರೆಂಡ್ಸ್ ನಾನು ಇದನ್ನು ಪ್ಯಾಡ್ಗೆ ಯೂಸ್ ಮಾಡೋಲ್ಲ. ಅಲ್ಲಿ ನಾನಿದು ಪ್ಯಾಡ್ ಹಾಕೋಕ್ಕೆ ಏನು ಅಂತ ನೋಡಲಿಲ್ಲ, ತಗೊಂಡು ಬಂದೆ. ಆಮೇಲೆ ನನ್ನ ಮಗಳು ಮಮ್ಮಿ ಇದು ಪ್ಯಾಡ್ ಹಾಕೋಕ್ಕೆ ಇದೇ ಯಾಕೆ ತಂದಿದ್ದೀಯಾ ಅಂತ ಅಂದು. ಅದಕ್ಕೆ ನಾನು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಹುಣಸೆಹಣ್ಣು ಬೇಗ ತಗೋಬೋದಲ್ಲ, ಅದಕ್ಕೆ ಯೂಸ್ ಮಾಡಬೇಕು ಅಂತೇನಿಲ್ವಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ. ಇದಾದರೆ ಬೇಗ ಈ ಥರ ಕೈ ಹಾಕು ತಗೋಬೋದು ಹುಣಸೆಹಣ್ಣು. ನಾನು ಇದನ್ನು ತಂದಿದ್ದು ಫ್ರೆಂಡ್ಸ್ ಬರೀ ಡಸ್ಟ್ಬಿನ್ ಥರ ಯೂಸ್ ಮಾಡೋಣ ಅಂತ ತಗೊಂಡು ಬಂದೆ. ಕವರ್ ಹಾಕೋಕ್ಕಾಗಲ್ಲ ಮಮ್ಮಿ ಇದರಲ್ಲಿ, ಅದು ಹಾಕಬೇಡ ಅಂದರು ನನ್ನ ಮಗಳು. ಸರಿ ಬಿಡು ಅಂದ್ಬಿಟ್ಟು ನಾನು ಇದು ತಂದಿದ್ದೀನಿ ಫ್ರೆಂಡ್ಸ್. ಇದು ಬರೀ 95 ರೂಪಾಯಿ, 95 ರುಪೀಸ್ ಆಯಿತು. ಇನ್ನು ಫ್ರೆಂಡ್ಸ್ ಇದು ನೋಡಿ ವಾಟ್ರು. ಈಗ ವಾಟ್ರ್ ಚೆನ್ನಾಗಿ ಕುಡಿಬೇಕಂದ್ಬಿಟ್ಟು ನಾನೇ ಅಲ್ಲಿ ಕೆಲಸ ಮಾಡೋ ಜಾಗ ಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾವು ಹಿಡ್ಕೊಂಡು ಬಂದು ನೀರು ಕುಡಿಯೋದು, ಅದಕ್ಕೋಸ್ಕರ ಇದೊಂದು ಬಾಟ್ಲು ತಗೊಂಡು ಬಂದೆ. ಇದು 180 ರೂಪಾಯಿ. ತುಂಬ ನನಗೆ ಈ ಕಲರ್ ಯಾವಾಗಲೂ ಇಷ್ಟ ಫ್ರೆಂಡ್ಸ್, ಹಂಗಾಗಿ ನಾನು ಇದೇ ಕಲರ್ನ ತಗೊಂಡು ಬಂದೆ. ಟೈಮ್ ನೋಡ್ತಾಯಿದ್ದೆ ಎಷ್ಟು ಟೈಮು ಅಂತ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅಷ್ಟು ತಗೊಂಡು ಬಂದೆ. ಇನ್ನೂ ಒಂದು ಚಿಕ್ಕ ಓಲೆನೂ ತಂದಿದ್ದೀನಿ ಫ್ರೆಂಡ್ಸ್, ಅಲ್ಲಿಟ್ಟಿದ್ದಾಳೆ ನನ್ನ ಮಗಳು, ತೋರಿಸ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ತಿಲ್ಲ. ಇದು ಫ್ರೆಂಡ್ಸ್ ನೋಡಿ ಬಾಚಣಿಗೆ ಬಂದು 160. ಫಸ್ಟ್ ಒಂದು ತಂದಿದ್ದೆ ಫ್ರೆಂಡ್ಸ್ ನಾನು ಇದೇ ಥರ. ಆಮೇಲೆ ನನ್ನ ಮಗಳು ನೀನು ಯಾವಾಗ ಹೋದ್ರೂ ಹೂವು ಇರೋದು ತಗೋಬತ್ತಿ ಅಂದು. ನನಗೆ ಹೂವು ಇರೋದು ಬಟ್ಟೆ ಆಗಿರ್ಬೋದು ಏನು ಜಾಸ್ತಿ ಇಷ್ಟ, ನಾನು ಅಲ್ಲಿಗೆ ಹೋಗೋದು ಯಾವಾಗಲೂ ಹೂವು ಇರೋ ಬಟ್ಟೆ ಜಾಗಕ್ಕೆ. ಇದೊಂದು ತಗೊಂಡು ಬಂದೆ ಫ್ರೆಂಡ್ಸ್. ನೋಡಿ ಇದು ತುಂಬ ಚೆನ್ನಾಗಿ ನಾವೇನಾದರೂ ಸಿಕ್ಬಿಡ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇದೊಂದು ಬಂದು 160. ಇದೊಂದು ತಗೊಂಡು ಬಂದೆ 160 ರೂಪಾಯಿ ಫ್ರೆಂಡ್ಸ್ ಈ ಬಾಚಣಿಗೆ. ನಾನು ಯಾವಾಗಲೂ ಇಷ್ಟೊಂದು ದುಡ್ಡು ಕೊಡ್ತಾರಲ್ಲ, ಯಾವಾಗಲೂ ನನ್ನ ಮಗಳು ಬೈತಿರ್ತಾಳೆ, ನೀನು ಅಮೌಂಟ್ ಜಾಸ್ತಿ ಕೊಟ್ಟಷ್ಟು ಕ್ವಾಲಿಟಿ ಚೆನ್ನಾಗಿರೋದು ಬರುತ್ತೆ ಮಮ್ಮಿ ತಗೋ ಅಂತ. ಅದಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ. ಇದು ನನಗೆ ಇನ್ನೊಂದು ತಂದಿದ್ದೀನಿ, ಇನ್ನೊಂದು ಅವಳಿಗೆ ಫಸ್ಟೇ ತಂದು ಕೊಟ್ಟಿದ್ದೀನಿ. ಆದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ, ಅದೇ ನನಗೆ ಇಷ್ಟ ಆಗಿದ್ದು. ಇದೊಂದು ತಗೊಂಡು ಬಂದ. ಏನು ಜಾಸ್ತಿ ಏನಾಗಲಿಲ್ಲ ಫ್ರೆಂಡ್ಸ್, ಎಲ್ಲ 750 ಆಯಿತು. ಇನ್ನು ಫ್ರೆಂಡ್ಸ್ ಇದೊಂದೇ ಒಂದು ಪುಟಾಣಿ ಓಲೆ ತಗೊಂಡು ಬಂದೆ, ತೋರಿಸ್ತೀನಿ. ಇದು ಬಂದು ಫ್ರೆಂಡ್ಸ್ ಮಾಲಲ್ಲಿ ಇದು 45 ರುಪೀಸ್ ಅಷ್ಟೇ, ಬರೀ 45 ರುಪೀಸು, ಏನು ಜಾಸ್ತಿ ಏನಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಅದೊಂದು ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್ ಈಗ ನಾನು ವೀಡಿಯೋ ಆಯ್ತಿದ್ದಂಗೆ ನಾನೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಇನ್ನು ಬಟ್ಟೆ ಐರನ್ ಮಾಡಿಟ್ಟಿಲ್ಲ, ಬೆಳಗ್ಗೆ 8 ಗಂಟೆ ಡ್ಯೂಟಿಗೆ ಹೋಗಬೇಕು, ಅದೊಂದಾಯಿತು. ಇನ್ನು ಫ್ರೆಂಡ್ಸ್ ನಾನು ಬರಬೇಕಾದ್ರೆ ಗೋಧಿ ಹಿಟ್ಟು ಖಾಲಿ ಆಗಿತ್ತು. ಒಂದು 2 kg ಗೋಧಿ ಹಿಟ್ಟು ಮತ್ತು ಟೊಮೊಟ, ಈರುಳ್ಳಿ ಇದನ್ನೆಲ್ಲ ತಗೊಂಡು ಬಂದೆ. ಯಾಕೆಂದರೆ ಫ್ರೆಂಡ್ಸ್ ಮನೇಲಿ ಇದ್ದಾಗ. ಆಮೇಲೆ ಇನ್ನೊಂದು ಹೇಳಿಲ್ಲ ಫ್ರೆಂಡ್ಸ್ ನಿಮಗೆ, ರೇಷನ್ ಅಂಗಡಿಗೆ ಹೋಗಿ ಅವ್ರದ್ದು ರೇಷನ್ ದುಡ್ಡು ಕಟ್ಟಿ ಅವ್ರ ಹತ್ರನೇ 1 kg ಬೆಲ್ಲ, 2 kg ಗೋಧಿ ಹಿಟ್ಟು ಮಾತ್ರ ತಗೊಂಡು ಬಂದೆ ಫ್ರೆಂಡ್ಸ್. ಇನ್ನೆಲ್ಲ ನಮ್ಮ ಮನೇಲೇ ರೇಷನ್ ಇತ್ತು, ಹಂಗಾಗಿ ನಾನು ತರಲಿಲ್ಲ. ಸಂಡೇ ಇಷ್ಟ ಆಯಿತು. ಆದಷ್ಟು ಫ್ರೆಂಡ್ಸ್ ನಾವು ಎಲ್ತ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ಒಂದೊಂದು ಟೈಮ್ ಈ ಥರ ಆಗುತ್ತೆ. ನಾವು ಒಂದೇ ಥರ ಅಂತೂ ಇರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಒಂದೊಂದು ಟೈಮ್ ಈ ಥರ ಆಗೇ ಆಗುತ್ತೆ, ನಿಮಗೆ ನಮಗೆ ಎಲ್ರಿಗೂ. ಇನ್ನು ಫ್ರೆಂಡ್ಸ್ ಸಂಡೇ ನಂದು ಇಷ್ಟು ರೋಟೀನ್ ಆಗಿತ್ತು. ಇನ್ನು ಮೇಲೆ ಗಿಡಕ್ಕೆ ನಾನೇನು ನೀರು ಹಾಕಲಿಲ್ಲ, ಮನೇನೂ ಕ್ಲೀನ್ ಮಾಡಲಿಲ್ಲ, ಸುಮ್ಮನೆ ಮಲಗಿದ್ನಲ್ಲ. ನನ್ನ ಮಗಳೇ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸನೂ ಅವಳೇ ಮಾಡಿದ್ಲು ಫ್ರೆಂಡ್ಸ್, ನಾನೇನು ಮಾಡೋಕ್ಕಾಗಲಿಲ್ಲ.
ಮಾಡ್ತಾಳೆ, ಆ ಥರ ಏನಿಲ್ಲ. ಅವಳಿಗೆ ಸಾಟರ್ಡೆ ಸಂಡೇ ರಜೆ ಇರುತ್ತಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು ಸಂಡೇ ನನಗೆ. ಫ್ರೆಂಡ್ಸ್ ಯಾರಾದರೂ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಂಡೇ ಲಾಗು ಇವತ್ತು ನಂದು ಇಷ್ಟ ಆಗೋಯ್ತು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಾನು ಮನೇಲಿದ್ದರೆ ಇಷ್ಟು ಕೆಲಸ ಆಗುತ್ತೆ ನಂದು. ನನಗೆ ರಜಾ ಇವತ್ತು ಸಂಡೇ ರಜೆ ಇತ್ತು. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡೆ. ಇನ್ನು ಸ್ವಲ್ಪ ಹಣ್ಣುಗಳು ಬನಾನ ಐತಿಲ್ಲ, ಅದನ್ನು ತಗೊಂಡು ಬಂದೆ. ಒಟ್ಟಿನಲ್ಲಿ ನಂದು ಪೇಮೆಂಟ್ 25ಗೆ ಫ್ರೆಂಡ್ಸ್ ನಾನು ಎಲ್ಲನೂ ಕ್ಲಿಯರ್ ಮಾಡ್ಕೊಬಿಡ್ತೀನಿ. ಏನೇನು ಕಟ್ಟಬೇಕು, ಯಾರ್ಯಾರಿಗೆ ಕೊಡಬೇಕು. ಯಾಕಂದರೆ ಫ್ರೆಂಡ್ಸ್, ಈಗ ನಾವು ಕರೆಕ್ಟ್ ಟೈಮಿಗೆ ಕೊಟ್ಟರೆ ಅಲ್ವಾ ಅವರು ನಮಗೆ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಏನೇನು ಸಂಘದ ದುಡ್ಡು ಇರ್ಬೋದು ಎಲ್ಲನೂ ಹೋಗಿ ಕಟ್ಟಿ ಬಂದುಬಿಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಸಂಘದ ಟೈಮಲ್ಲಿ ನಾನು ಹೋಗೋಕ್ಕಾಗಲ್ಲ. ಇಷ್ಟ ಆಗಿತ್ತು ಇವತ್ತು ನನ್ನಲಾಗಲಿ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನೇನು ದಪ್ಪ ಸಣ್ಣ ಆಗಲ್ಲ, ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ. ಯಾವಾಗಾದರೂ 1-2 kg ಕಮ್ಮಿ ಆಯ್ತೀನಿ, ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಅಂಥ ಏನು 0 ಸೈಜ್ ಆಗಲ್ಲ ಫ್ರೆಂಡ್ಸ್. ನಾನು ಯಾವಾಗಾದರೂ 2 kg ಕಮ್ಮಿ ಆಗಿರ್ತೀನಿ ಅಷ್ಟೇ. ಹಂಗಾಗಿ ಬೆಳಗ್ಗೆ ಟೈಮು ಫ್ರೆಂಡ್ಸ್ ಪುದೀನ ಜ್ಯೂಸ್ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್. ನಾನು ಉಕ್ಕಡುಗಾತ್ರಿ ಮಾರಮ್ಮಂಗೂ ಹೋಗಬೇಕಿತ್ತು ಮತ್ತು ಯಡಿಯೂರಿಗೂ ಹೋಗಬೇಕಿತ್ತು. ನಿನ್ನೆ ಹೆಲ್ತ್ ಚೆನ್ನಾಗಿದ್ದರೆ ನಾನು ಮೈಸೂರಿಗೆ ಪಾಂಡವಪುರಕ್ಕೆ ಹೋಗ್ತಾಯಿದ್ದೆ. ನನಗೆ ಹೆಲ್ತ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಹೋಗಿಲ್ಲ. ನೋಡೋದಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.